ಎಷ್ಟಿರ್ಬೋದು. ಸೊ ಅದೇ ನನ್ನ ಪರಿಸ್ಥಿತಿ ಚೆನ್ನಾಗಿದ್ದು ಅವಾಗೇನು ನನ್ನ ಬಜೆಟ್ನಲ್ಲಿ ಎಲ್ಲ ದುಡ್ಡಿನಲ್ಲಿ ಓಕೆ ಆಗಿದ್ದಿದ್ರೆ ನಾನು ಅಫ್ಕೋರ್ಸ್ ನಾನು ಹೋಗಿ ಬೇರೆ ಸೀರೆ ತೊಗೊಂಡು ಬರ್ತಾಯಿದ್ದೆ. ಅಟ್ಲೀಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನು ಬಂದುಬಿಟ್ಟು ನಾನು ಮತ್ತು ಸುನಿಲ್ ಇಬ್ಬರು ಕೂಡ ಹೋಗಿ ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿದ್ವಿ. ಅಂತೂ ನಾನು ನಿಮಗೆಲ್ಲ ಹಾಕ್ತೀನಿ ಸೈಡ್ನಲ್ಲಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ. ಓಕೆನಾ? ಇದು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಸೊ ನಾನು ಈ ವಿಡಿಯೋದಲ್ಲಿ ಬಂದುಬಿಟ್ಟು ನನ್ನ ಮದುವೆದು ಏನೋ ಸ್ಯಾರೀಸ್ ಅಂದರೆ ಧಾರೆ ಸೀರೆ ರಿಸೆಪ್ಷನ್ದು ಡ್ರೆಸ್ಸಸ್ನೆಲ್ಲನೂ ತೋರಿಸೋಣ ಅಂತ ಇದ್ದೀನಿ. ಸೊ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡೋಣ ವೀಡಿಯೋನ. ತುಂಬ ಡ್ರ್ಯಾಗ್ ಮಾಡೋದು ಬೇಡ ಅಂತ ಅಂದ್ಕೊತೀನಿ. ಸೊ ಸ್ಟಾರ್ಟಿಂಗೇನೆ ಫಸ್ಟ್ ಬಂದುಬಿಟ್ಟು ನಾನು ನಮ್ಮ ರಿಸೆಪ್ಷನ್ ಲುಕ್ದು ಅಂದರೆ ನಾನು ಏನು ಗೌನ್ ಯೂಸ್ ಮಾಡಿದೆ ಅದನ್ನು ತೋರಿಸೋಣ ಅಂತ. ಗೌನ್ ಅಲ್ಲ, ಅದಕ್ಕೆ ಏನಂತಾರೆ, ಲೆಹಂಗಾ. ಹಾಂ, ಲೆಹಂಗಾ. ಸೊ ಲೆಹಂಗಾ ಹಾಕ್ಕೊಂಡಿದ್ದೆ. ಲೆಹಂಗಾನ ತೋರಿಸ್ಬಿಡ್ತೀನಿ ಕ್ವಿಕ್ಕಾಗಿ. ನೋಡಿ, ಇದು ನನ್ನ ಗ್ರ್ಯಾಂಡ್ ಏನೋ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ತೊಗೊಂಡಿದ್ದು ನನ್ನ ರಿಸೆಪ್ಷನ್ಗೆ. ಕಾಣಿಸುತ್ತ ಫುಲ್ ನಾನು ತೋರಿಸಿದ್ರೆ ಕಾಣಲ್ಲ? ಓಕೆ. ಇದು ಬ್ಲೌಸ್ ಇದಕ್ಕೆ ಬಂದಿತ್ತು. ಇದು ಸಪ್ರೇಟಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದನ್ನು ಬಂದುಬಿಟ್ಟು ನಾನು ಮತ್ತು ಸುನಿಲ್ ಇಬ್ಬರು ಕೂಡ ಹೋಗಿ ಚಿಕ್ಕಪೇಟೆನಲ್ಲಿ ತೊಗೊಂಡು ಬಂದಿದ್ವಿ. ಆವಾಗ 17,000 ಸಮ್, ಅಂದರೆ 18 ನಿಯರ್ಲಿ. ಸೊ ಅಷ್ಟು ಬಜೆಟ್ ಆಗಿತ್ತು. ಬಟ್ ಇವಾಗ ಕೇಳಿದ್ರೆ ಒಂದು 13-14ಗೆಲ್ಲ ಸಿಕ್ಕೋಗ್ಬಿಡುತ್ತೆ ಈ ಥರ. ಇದು ಅಂದರೆ ಸೇಮ್ ಕಂಪ್ಲೀಟಾಗಿ ಇದೆ, ಅಷ್ಟಕ್ಕೆಲ್ಲ ಸಿಕ್ಕೋಗ್ಬಿಡುತ್ತೆ. ನೋಡಿ, ಕಂಪ್ಲೀಟಾಗಿ ವರ್ಕ್ ಇದೆ. ಆಮೇಲೆ ಹೆವಿ ಕೂಡ ಇದೆ, ಸಿಕ್ಕಾಪಟ್ಟೆ ಹೆವಿ ಇತ್ತು ಇದು. ಸೊ ಇದನ್ನು ತೊಗೊಂಡು ಬಂದ್ವಿ. ಅವ್ರದ್ದು ಅಂದರೆ ಸುನಿಲ್ದು ಸೂಟ್ ಮತ್ತು ಇದನ್ನು ಒಟ್ಟಿಗೆ ತೊಗೊಂಡು ಬಂದ್ವಿ ನಾವು. ಹೇಗಿದೆ? ಫೋಟೋಸ್ ಬೇಕಂದರೆ ಇದು ನನ್ನ ರಿಸೆಪ್ಷನ್ ಲುಕ್ದು ಫೋಟೋಸ್ನ ನಾನು ಇಲ್ಲಿ ಎಲ್ಲ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಓಕೆನಾ? ಹೇಗೆ ಕಾಣಿಸ್ತಿತ್ತು ಅಂತ. ಇದು ಈಗಲೂ ಕೂಡ ನನಗೆ ಫಿಟ್ ಆಗುತ್ತೆ, ಅದೇ ದೊಡ್ಡ ಖುಷಿ. ಯೂಸೇ ಮಾಡಿಲ್ಲ ರೀ. ಅದೊಂದು ಆದಮೇಲೆ ಹಂಗೆ ಇಟ್ಬಿಟ್ಟಿದ್ದೀನಿ. ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದೆ ಅಷ್ಟೇ. ಈಗ ನೆಕ್ಸ್ಟ್ ಬಂದುಬಿಟ್ಟು ಬಿಂದ್ಯಾದು ಮದುವೆ ಇದೆ ಅಲ್ಲ, ಸೊ ಅವಳದು ರಿಸೆಪ್ಷನ್ಗೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನನಗೆ ಹುಡುಗನ ಮನೆ ಕಡೆಯಿಂದ ತೊಗೊಟ್ಟಿದ್ದ ಸೀರೆಗಳನ್ನ ತೋರಿಸ್ತೀನಿ ಇವಾಗ ನಾನು. ಇದೊಂದು ಸೀರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಇದ್ರ ಫೋಟೋಸ್ ನಾನು ಹಾಕ್ತೀನಿ ವೇರ್ ಮಾಡಿರೋದನ್ನ ನೋಡಿ. ಆ್ಯಕ್ಚುಲಾಗಿ ಪಲ್ಲು ಈ ರೀತಿ ಇದೆ. ಕಂಪ್ಲೀಟ್ ಸ್ಯಾರಿ ಬಂದುಬಿಟ್ಟು ಈ ರೀತಿ ವರ್ಕ್ ಆಗಿ ಅಂದರೆ ತುಂಬ ಚೆನ್ನಾಗಿದೆ. ಇದು ಏನು ಸ್ಯಾರಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು ಈ ಸೀರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರ ಬ್ಲೌಸ್ ಬಂದುಬಿಟ್ಟು ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರಿನಲ್ಲಿ ಬಿಟ್ಬಿಟ್ಟಿದ್ದೀನಿ, ನಾನು ತೊಗೊಂಡು ಬಂದಿಲ್ಲ. ಅದು ಎಂತಕೋ ತೊಗೊಂಡು ಹೋಗಿದ್ದು ಏನೋ ಗೊತ್ತಿಲ್ಲ, ಅಲ್ಲೇ ಇಟ್ಬಿಟ್ಟಿದ್ದೀನಿ. ಇದು ಒಂದು ಸೀರೆ ಕೊಡಿಸಿದ್ರು. ಆಮೇಲೆ ಈ ಸೀರೆ ಒಂದು. ಸೊ ಆ್ಯಕ್ಚುಲಾಗಿ ಈ ಸೀರೆ ಅಂದರೆ ಇದೇ ಥರ ಸೇಮ್ ಕಲರ್ ಸೇಮ್ ಡಿಸೈನ್ ಬಂದ್ಬಿಟ್ಟು ಮೋಸ್ಟ್ ಆಫ್ ಎಲ್ಲರ ಹತ್ರನೂ ಕೂಡ ಇರುತ್ತೆ. ಮದುವೆ ಆಗಿರೋರು ಎಲ್ಲರ ಹತ್ರನೂ ಕೂಡ ಇರುತ್ತೆ ಇದೇ ಪರ್ಟಿಕ್ಯುಲರ್ ಇದೇ ಸೀರೆ. ನೋಡಿ, ಇದಕ್ಕಿದೆಲ್ಲ ವರ್ಕೆಲ್ಲ ಮಾಡಿಸಿದೆ ನಾನು. ಫಸ್ಟ್ ನನ್ನ ಸ್ಯಾರಿಗಳಿಗೆ ಎಲ್ಲ ವರ್ಕ್ ಮಾಡಿಸಿದ್ದು ಅಂತ ಅಂದ್ಬಿಟ್ಟು ನನ್ನ ಮದುವೆಗೇನೆ. ಅದಾದಮೇಲೆ ನಾನು ಯಾವುದಕ್ಕೂ ಕೂಡ ವರ್ಕ್ ಮಾಡಿಸ್ಲೇ ಇಲ್ಲ ಬಿಡಿ. ನಾನು ಮಾಡಿಸಿದೇ ಇಲ್ಲ, ಹಿಸ್ಟ್ರಿನೇ ಇಲ್ಲ. ಬ್ಲೌಸ್ಗೂ ವರ್ಕ್ ಮಾಡಿಸಿದ್ದೆ ನಾನು ಆವಾಗ. ಒಂದು ಸೆಕೆಂಡ. ಸಿಂಪಲಾಗೆ ಮಾಡಿಸಿದ್ದೆ, ತುಂಬ ಗ್ರ್ಯಾಂಡಾಗಿ ಏನು ಮಾಡಿಸಿರಲಿಲ್ಲ. ನೋಡಿ, ಈ ರೀತಿ ವರ್ಕ್ ಮಾಡಿಸ್ಬಿಟ್ಟು ಬ್ಲೌಸ್ಗೆ ಸಿಂಪಲಾಗಿ ಈ ಥರ ಮಾಡಿಸ್ಕೊಂಡಿದ್ದೆ. ಡಾಟ್ ಥರ ಏನು ಮಾಡಿಸ್ಕೊಂಡಿದ್ದೆ ಅಷ್ಟೇ. ಇದೊಂದು ಸೀರೆ ಕೊಡಿಸಿದ್ರು. ಮತ್ತು ಆ ಲೆಹಂಗಾಗೆ ದುಡ್ಡು ಕೊಟ್ಬಿಟ್ಟಿದ್ರು ಆ್ಯಕ್ಚುಲಿ ನಮ್ಮ ಮಾವ. ನೀವೇ ಹೋಗಿ ತೊಗೊಳ್ಳಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ನಾನು ಮತ್ತು ಸುನಿಲ್ ಇಬ್ಬರೇ ಹೋಗಿ ತೊಗೊಂಡ್ವಿ. ಸೀರೆಗಳು ಬಂದುಬಿಟ್ಟು ಏನೋ ಅವರೇ ಕರ್ಕೊಂಡೋಗಿನೇ ಕೊಡಿಸಿದ್ರು. ಆದರೆ ನನ್ನ ಸೆಲೆಕ್ಷನ್ಗೆ ಬಿಟ್ಟರು. ನನಗೆ ಇಷ್ಟ ಆಗಿದ್ದು ನಾನು ಚೂಸ್ ಮಾಡಿ ತೊಗೊಂಡಿದ್ದೆ ಆ್ಯಕ್ಚುಲಾಗಿ. ಅಯ್ಯೋ ಹಾಂ. ಸೊ ಇದು ಒಂದು ಎರಡನೇ ಸೀರೆ. ಇನ್ನೊಂದು ನಾನು ಒಂದೇ ಒಂದು ನಿಮಿಷ ಗೈಸ್. ಸೀರೆ ಇಲ್ಲ, ಸೀರೆ ಬೆಂಗಳೂರಿನಲ್ಲಿ ಇಟ್ಬಿಟ್ಟಿದ್ದೀನಿ. ಬ್ಲೌಸ್ ಮಾತ್ರ ಇಲ್ಲಿದೆ. ಇದು
ಸೊ ಇದನ್ನು ತೋರಿಸ್ತೀನಿ, ಜಸ್ಟ್ ಇದನ್ನೇ ತೋರಿಸ್ತೀನಿ ನಿಮಗೆ, ಓಕೆನಾ. ಇದು ಬಂದುಬಿಟ್ಟು ಇದು ಕಂಪ್ಲೀಟಾಗಿ ಗ್ರೀನ್ ಕಲರು. ಸೊ ಈ ರೀತಿ ನಾನು ವರ್ಕೆಲ್ಲನೂ ಮಾಡಿಸಿದ್ದೆ. ಇದ್ರದ್ದು ಬೇಕಾದ್ರೆ ಸ್ಯಾರಿ ಲುಕ್, ನಾನು ಸ್ಯಾರಿ ವೇರ್ ಮಾಡಿರೋದಿದೆ ಒಂದೇ ಒಂದು ಅನಿಸುತ್ತೆ, ಅದನ್ನು ಅಂದರೆ ನಂದು ಸುನಿದು ಸೆಲ್ಫಿ ಜೊತೆ ಇರೋದಿದೆ, ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಾನು. ಇದನ್ನು ಕೂಡ ಎಲ್ಲದಕ್ಕೂ ನಾನು ಸಿಂಪಲಾಗಿ ಡಿಸೈನ್ ಮಾಡಿಸಿದ್ದೆ ನೋಡಿ. ಹಳೆ ಕಾಲ ಡಿಸೈನ್ ಏನೇನೋ ಗೊತ್ತು, ಇವಾಗೆಲ್ಲ ಹೊಸದಾಗಿದೆ. ಸೊ ಇದೊಂದು ಸೀರೆ, ಮೂರು ಸೀರೆ ಮತ್ತು ಇನ್ನೊಂದೆರಡು ಎಕ್ಸ್ಟ್ರಾ ನಾರ್ಮಲ್ ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಟ್ಟಿದ್ರು. ಅದು ಇದೆ. ಒಂದು ಸೆಕೆಂಡ್ ನೋಡಿ, ಇದೊಂದು ಬ್ಲೌಸ್, ಇದು ಬ್ಲೌಸ್ಗೇನು ನಾನು ಏನು ಡಿಸೈನ್ ಏನು ಮಾಡಿಸಿಲ್ಲ, ನಾರ್ಮಲ್ ಬ್ಲೌಸ್. ಇದೊಂದು ಸ್ಯಾರಿ ಅಂದರೆ ಕಂಪ್ಲೀಟಾಗಿ ಪ್ಲೇನ್, ಮತ್ತು ಇಲ್ಲೆಲ್ಲ ಒಂದು ಸ್ವಲ್ಪ ಸೀರೆ ಪೂರ್ತಿ ಈ ಥರ ಡಿಸೈನ್ ಇದೆ ಅಷ್ಟೇ. ಇದೊಂದು ಸ್ಯಾರಿ ಸೇಮ್ ಇದೇ ಪ್ಯಾಟರ್ನಲ್ಲಿ ಇನ್ನೊಂದು ಕಲರ್, ಇದೊಂದು ಸ್ಯಾರಿ. ಸೊ ಇವೆರಡು ಸ್ಯಾರಿ, ಒಟ್ಟು ಟೋಟಲಾಗಿ 5 ಸೀರೆ ಕೊಡಿಸಿದ್ರು ನನಗೆ ಮದುವೆಗೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಏನಂತ ಅಂದರೆ, ನಾನು ಇನ್ನು ಮೇನ್ ಪಾರ್ಟಿಗೆ ಬರ್ತೀನಿ ಇವಾಗ. ಧಾರೆ ಸೀರೆ ಬಂದುಬಿಟ್ಟು ನಮ್ಮ ಕಡೆ ಹೆಂಗೆ ಅಂತಂದರೆ ತಾಯಿ ಮನೆದೇ ಆಗಿರುತ್ತೆ, ತಾಯಿ ಮನೆ ಸೋದ್ರ ಮಾವ ಕೊಡಿಸೋದು ಲೈಕ್ ಈ ರೀತಿ ಇರುತ್ತೆ. ಸೊ ನಾನು ನಮ್ಮ ಮಮ್ಮಿ ಇಬ್ಬರು ಹೋಗಿ ಮೈಸೂರಿನಲ್ಲಿ ಧಾರೆಗೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡು ಬಂದ್ವಿ. ಇದು ಆ್ಯಕ್ಚುಲಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೂಡ. ಸೊ ಇದನ್ನು ತೊಗೊಂಡು ಬಂದ್ವಿ. 22,000 ಏನೋ ಸಮ್ಮೇನೋ ಅವಾಗ ಆಗಿತ್ತು, 3 ಇಯರ್ಸ್ನಲ್ಲಿ ಇದು, ಓಕೆನಾ. ಸೊ ಅವಾಗ ತಂದಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಫೋಟೋಸ್ ಅಂತೂ ನಾನು ನಿಮಗೆಲ್ಲ ಹಾಕ್ತೀನಿ ಸೈಡ್ನಲ್ಲಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಆ್ಯಕ್ಚುಲಾಗಿ, ಓಕೆನಾ. ಇದನ್ನು ತೊಗೊಂಡು ಬಂದ್ವಿ. ಬಟ್ ತಂದ ಮೇಲೆ ಇಲ್ಲಿರೋರು ಅಂದರೆ ನಮ್ಮದು ಹಳ್ಳಿ ಅಲ್ಲ, ಸೊ ಇಲ್ಲಿ ಹಳ್ಳಿ ಜನ ಎಲ್ಲ ಏನು ಮಾಡಿದ್ರು ಅಂತಂದರೆ, ಪಿಂಕ್ ಒಂದು ಸ್ವಲ್ಪ ರೆಡ್ ರಿಲೇಟೆಡ್ ಆಗುತ್ತೆ, ಧಾರೆಗೆ ಉಟ್ಕೋಬಾರ್ದು ಅಂತೆಲ್ಲ ಹೇಳಿಬಿಟ್ರು. ನನಗೆ ಫುಲ್ ಅದೇ ಇಷ್ಟಪಟ್ಟು ತೊಗೊಂಡೆ, ಧಾರೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತೊಗೊಂಡೆ. ಹಂಗೆ ಹೇಳ್ಬಿಟ್ರು ಎಲ್ಲ ಊರವರೆಲ್ಲ, ಹಾಗೆ ಹೇಳಿಬಿಟ್ರು, ಉಟ್ಕೊಬಾರ್ದು, ಅಂದರೆ ಚೆನ್ನಾಗಿರಲ್ಲ, ಸರಿ ಹೋಗಲ್ಲ, ಇದೆಲ್ಲ ರೆಡ್ ಕಲರ್ ಬೇಡ, ಬೇರೆ ಯಾವುದಾದ್ರೂ ತೊಗೊಬಿಡು ಮಗ ಅಂತ ಹೇಳಿದ್ರು. ನಾನು ಉಟ್ಕೊಂಡು ಈಗ ಕನ್ಫರ್ಮ್ ಆಗಿ ಧಾರೆಗೇನೆ ಅಂದ್ಬಿಟ್ಟು ನಾನು ಎಷ್ಟು ನೀಟಾಗಿ ಡಿಸೈನ್ ಮಾಡಿಸಿದೆ ಅಂದರೆ, ನಾನು ತೋರಿಸ್ತೀನಿ ನಿಮಗಿಲ್ಲಿ ನೋಡಿ ಹೆಂಗೆ ಡಿಸೈನ್ ಮಾಡಿಸಿದೆ ಇದನ್ನ ಧಾರೆಗೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಹೇಗಿದೆ. ಸೊ ಇಷ್ಟು ಡೀಟೇಲಿಂಗಾಗಿ ನೀಟಾಗಿ ವರ್ಕ್ ಮಾಡಿಸ್ಕೊಂಡಿದೆ, ಓಕೆನಾ. ಎಷ್ಟು ನೀಟಾಗಿ ಮಾಡಿಸ್ಕೊಂಡಿದೆ, ಬಟ್ ಹಾಕೊಳ್ಳೋಂಗಿಲ್ಲ ಅಂತ ಹೇಳಿಬಿಟ್ರು. ಸರಿ, ಇನ್ನೇನು ಮಾಡೋದು. ನನಗೆ ಅವಾಗ ಆ್ಯಕ್ಚುಲಾಗಿ ನಾವು ಅವಾಗ ತಾನೇ ಮನೆ ಅಂದರೆ, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ, ಮನೆ ಅವಾಗ ತಾನೇ ರೀಸೆಂಟಾಗಿ ಕಟ್ಟಿದ್ವಿ, ಸಾಲ ಕೂಡ ಜಾಸ್ತಿ ಆಗಿತ್ತು. ನಾನು ಸೀರೆಗೆಲ್ಲನೂ ಇನ್ವೆಸ್ಟ್ ಮಾಡೋ ಇದರಲ್ಲಿ ಇರಲಿಲ್ಲ ನನಗೆ. ಇದು ಕೂಡ ನಾನು ಆ್ಯಕ್ಚುಲಾಗಿ ನಮ್ಮ ಮಮ್ಮಿಗೆ ಇಷ್ಟು ಕಾಸ್ಟ್ಲಿ ಬೇಡ ಅಂತಲೇ ಹೇಳಿದೆ, ಬಟ್ ಮದುವೆಗೆ ಒಂದೇ ಸರಿ ಉಟ್ಕೊಳ್ಳೋದು ತಗೋ ಏನಾಗಲ್ಲ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ರು, ಓಕೆನಾ. ಬಟ್ ನನಗೆ ಮತ್ತು ಟೈಮೂ ಇರಲಿಲ್ಲ ಮದುವೆಗೆ ಹತ್ತತ್ರ ಒಂದು 6-7 ದಿನ ಇತ್ತು ಅಷ್ಟೇ, 6-7 ದಿನ, ಓಕೆ, ಒಂದು 10 ಡೇಸೇ ಇತ್ತು ಅಷ್ಟೇ. ಸೊ ಏನು ಮಾಡೋದು ಏನೋ ಗೊತ್ತಾಗಲಿಲ್ಲ. ಸೊ ನಾವು ಈ ಸೀರೆಲ್ಲ ತೊಗೊಂಡು ಬರೋಕ್ಕೆ ಹೋದಾಗ ಮತ್ತು ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಸೀರೆ ಕೊಡಬೇಕಲ್ಲ, ಅವಾಗೆಲ್ಲನೂ ಒಟ್ಟಿಗೆ ಅಂದರೆ ಅವಾಗ ಎಕ್ಸ್ಟ್ರಾ ಬಂದುಬಿಟ್ಟು ಈ ಸ್ಯಾರಿನೂ ತೊಗೊಂಡಿದೆ, ಓಕೆನಾ. ಈ ಎಕ್ಸ್ಟ್ರಾ ಸೀರೆ ತೊಗೊಂಡಿದ್ದೆ ನಾನು, ನನಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ಈ ಎಕ್ಸ್ಟ್ರಾ ಸೀರೆ ತೊಗೊಂಡಿದ್ದೆ. ಸೊ ಏನು ಮಾಡೋದು, ಓಕೆ. ಇದ್ರ ಬ್ಲೌಸ್ನ ಬಂದುಬಿಟ್ಟು ಏನಂತ ಅಂದರೆ, ಇದು ಎಕ್ಸ್ಟ್ರಾ ನನಗೆ ಅಂತಲೇ ತೊಗೊಂಡಿದ್ದೆ. ಮತ್ತು ಈಗ ಜನಕ್ಕೆಲ್ಲರಿಗೂ ಕೊಡೋದಕ್ಕೆ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ ಬಲ್ಕಾಗಿ ತೊಗೊಂಡಿದ್ವಲ್ಲ, ಅದರಲ್ಲಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ತುಂಬ ಹತ್ರದವ್ರಿಗೆ ಯಾರಿಗಾರು ಬೇಕಾಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸೀರೆ ತೊಗೊಂಡಿದ್ದೆ. ನೋಡಿ ಈ ಸೀರೆ ತೊಗೊಂಡಿದ್ದೆ, ಓಕೆನಾ. ಅಂದರೆ ನಾರ್ಮಲಾಗಿ ತೊಗೊಂಡಿದ್ವಿ, ಯಾರಿಗಾರು ಕೊಡೋರಿಗೆ ಕೊಡೋಣ ಅಂತಂದ್ಬಿಟ್ಟು ತೊಗೊಂಡಿದ್ವಿ. ಇದು ನನಗೆ ಅಂತಲೇ ತೊಗೊಂಡಿದ್ದೆ, ಇದು ನಾರ್ಮಲಾಗಿ ಯಾರಿಗಾರು ಕೊಡೋಕ್ಕೆ ಅಂತ ತೊಗೊಂಡಿದ್ದೆ. ಸೊ ಸಡನ್ನಾಗಿ ಹೇಳಿದ್ರಲ್ಲ, ಹಿಂಗೆ ಅದು ಉಟ್ಕೋಬಾರ್ದು, ಧಾರೆಗೆ ಪಿಂಕ್ ಕಲರ್ ಸೀರೆ ಉಟ್ಕೊಬಾರ್ದು, ರೆಡ್ ರಿಲೇಟೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿದ ತಕ್ಷಣ ಏನು ಮಾಡಿಬಿಟ್ಟು, ಇದು ಹೆಂಗೂ ನನಗೆ ಅಂತಲೇ ಇದೆ. ಸೊ ಇದ್ರದ್ದು ಬ್ಲೌಸಿಗೆ ನಾನು ಅಷ್ಟು ಡೆಕೋರ್ ಮಾಡಿ ಇನ್ವೆಸ್ಟ್ ಮಾಡೋದು ವೇಸ್ಟು. ಧಾರೆ ಬ್ಲೌಸ್ಗೆ ಇದ್ರ ಬ್ಲೌಸ್ನ ಸೇಮ್ ಇದೆ ನೋಡಿ, 2 ಪರ್ಪಲ್ಲೇ ಇದೆ ಅಲ್ಲ. ಸೊ ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಈ ಸೀರೆ ಹೆಂಗೂ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತೀನಿ, ಇದ್ರ ಬ್ಲೌಸ್ಗೆ ಫುಲ್ ಡೆಕೋರ್ ಆಗಿ ಡಿಸೈನ್ ಮಾಡೋಕ್ಕೆ ಹೇಳ್ಬಿಡೋಣ ಅಂದ್ಬಿಟ್ಟು ಟೈಲರ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ, ಅಕ್ಕ ಹಿಂಗೆ ನಂದು ಇದಾಗಿದೆ, ನನ್ನ ಸೀರೆ ಅದೇ ಕಲರ್ ಬೇರೆ ಕಲರ್ ಸೀರೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಈ ಬ್ಲೌಸ್ಗೆ ನಾನು ಕೊಟ್ಟಿದ್ದೆ ಅಂದರೆ ಸಿಂಪಲಾಗಿ ಕೊಟ್ಟಿದ್ದೆ ನಾನು, ಅದು ಕ್ಯಾನ್ಸಲ್ ಮಾಡಿಬಿಡಿ ಅಕ್ಕ, ಆ ಡಿಸೈನ್ ಬೇಡ, ಒಂದು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಬಿಡಿ, ಯಾಕೆಂದರೆ ಸೀರೆ ಕಮ್ಮಿ ಬಜೆಟದು, ಅಟ್ಲೀಸ್ಟ್ ಬ್ಲೌಸ್ ಎದ್ದು ಕಾಣಲಿ ಅಂದ್ಬಿಟ್ಟು ವರ್ಕ್ ಮಾಡಿಸ್ದೆ, ಓಕೆನಾ.
ಈ ಸೀರೆ ನಾರ್ಮಲ್ದ ಈ ಸೀರೆ ಬ್ಲೌಸ್ಗೆ ಬಂದುಬಿಟ್ಟು ನಾನು ಡಿಸೈನ್ ಮಾಡಿಸಿದ್ನ, ಅದು ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಡಿಸೈನ್ ಮಾಡಿಸ್ಕೊಂಡೆ, ಬ್ಯಾಕ್ ಕಂಪ್ಲೀಟಾಗಿ ಈ ರೀತಿ ಡಿಸೈನ್ ಮಾಡಿಸ್ಕೊಂಡೆ. ಓಕೆನಾ? ಸೊ ಈ ಸೀರೆಗೆ ಇದನ್ನು ಮ್ಯಾಚ್ ಮಾಡಿ ನಾನು ದಾರೆಗೆ ಉಟ್ಕೊಂಡೆ. ಓಕೆನಾ? ಬಟ್ ಇವಾಗ ಮೇಯ್ನಾಗಿ ಏನು ಅಂತಂದರೆ, ಈ ಸೀರೆ ಎಷ್ಟು ಇರ್ಬೋದು ಅಂತ ಗೆಸ್ ಮಾಡಿ, ಅಮೌಂಟ್ ಎಷ್ಟು ಇರ್ಬೋದು. ಸೊ ಅದೇ ನನ್ನ ಪರಿಸ್ಥಿತಿ ಚೆನ್ನಾಗಿದ್ದು, ಅವಾಗೇನು ನನ್ನ ಬಜೆಟ್ನಲ್ಲಿ ಎಲ್ಲ ದುಡ್ಡಿನಲ್ಲಿ ಓಕೆ ಆಗಿದ್ದಿದ್ರೆ ನಾನು ಅಫ್ಕೋರ್ಸ್ ನಾನು ಹೋಗಿ ಬೇರೆ ಸೀರೆ ತೊಗೊಂಡು ಬರ್ತಾಯಿದ್ದೆ, ಅಟ್ಲೀಸ್ಟ್ ಒಂದು 10,000 ತೊಗೊಂಡು ಬರ್ತಿದ್ದೆ. ಬಟ್ ನಮ್ಮ ಸಿಚುವೇಶನ್ ಆ ರೀತಿ ಇರಲಿಲ್ಲ. ಇದು ಕೊಡೋರಿಗೆ ಅಂತ ತಂದಿದ್ದು, ಇದು ಬರೀ 1,100-1,200 ರೂಪಾಯಿನೂ ಅಷ್ಟೇ ಈ ಸೀರೆ. ಸೊ ಇದನ್ನೇ ನಾನು ದಾರೆಗೆ ಹಾಕ್ಕೊಂಡೆ. ಬಿಕಾಸ್ ಯಾಕೆ ಸೌಂಡ್ ಮಾಡ್ತಾ ಇದೆ ಒಂದು ಸ್ವಲ್ಪ ಪ್ಲೀಸ್. ಸೊ ಯಾಕೆ ಅಂತಂದರೆ, ಈಗ ನಾವು ದಾರೆಗೆ ಹಾಕ್ಕೊಂಡ್ಮೇಲೆ ಮತ್ತೆ ಹೆಂಗಿದ್ರು ರೀಯೂಸ್ ಅಂತೂ ಮಾಡಲ್ಲ ಅಲ್ವಾ. ಸೊ ಪರವಾಗಿಲ್ಲ ಬಿಡು ಅಂತಂದ್ಬಿಟ್ಟು ನಮ್ಮ ಮಮ್ಮಿ ಹೇಳಿದ್ರು, ಬೇಡ ಕಣೆ ಯಾಕೆ ಇದನ್ನು ಉಟ್ಕೊತೀಯಾ ಅಂತೆಲ್ಲ ಹೇಳಿದ್ರು. ಇರಲಿ ಪರವಾಗಿಲ್ಲ, ನಾವು ಅಷ್ಟು ಇನ್ವೆಸ್ಟ್ ಮಾಡೋ ಸಿಚುವೇಶನಲ್ಲಿ ನಾವಿಲ್ಲ, ಇದೇ ಸೀರೆಗೆ ಹೆಂಗೂ ಗ್ರ್ಯಾಂಡಾಗಿ ಹೊಲಿಸಿದ್ದೀನಿ, ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಬಟ್ ಮದುವೆನಲ್ಲಿ ತುಂಬ ಜನ ರಿಲೇಟಿವ್ಸ್ ಹೇಳಬೇಡ, ಎಷ್ಟೊಂದು ಜನ ಏನಂತ ಹೇಳಿದ್ರು ಅಂತಂದರೆ, ಹುಡುಗಿದು ಸೀರೆ ಸರಿ ಹೋಗಲಿಲ್ಲ, ಅಷ್ಟು ಲುಕ್ಕಾಗಿಲ್ಲ ಅಂತೆಲ್ಲ ಹೇಳಿದ್ರು. ಪರವಾಗಿಲ್ಲ ಅಂದ್ಕೊಳ್ಳಿ, ನಮಗೇನಂತೆ, ಇವಾಗ ನಮ್ಮ ಬಜೆಟ್ ತಕ್ಕಂಗೆ ನಾವು ಮಾಡ್ಕೊಂಡಿದ್ದೀವಿ ಅಲ್ಲ. ಸೊ ನಾನು ಏನಾರು ಅಂದ್ಕೊಳ್ಳಿ, ನನಗೇನಂತೆ, ಒಟ್ನಲ್ಲಿ ಮದುವೆ ಆಗ್ತಾಯಿದ್ದೀನಿ ಅಷ್ಟೇ, ದಾರೆಗೆ ಸೀರೆ ಬೇಕು ಹಾಕ್ಕೊಂಡಿದ್ದೀನಿ, ಅದು ಏನು ಕಮ್ಮಿದಾದ್ರೇನು ಜಾಸ್ತಿದಾದ್ರೇನು ಸೀರೆನೇ ತಾನೇ ಅಂದ್ಬಿಟ್ಟು ಹಾಕ್ಕೊಂಡೆ. ಮಾತಾಡೋರು ಮಾತಾಡ್ಕೊಳ್ಳಿ ಅಂತ ಬಿಟ್ಟೆ ಅಷ್ಟೇ. ಇದು ನಂದು ದಾರೆ ಸೀರೆ ಹಿಸ್ಟ್ರಿ. ಮೇಯ್ನ್ ದಾರೆ ಸೀರೆ ಇದೇನೆ ಇವಾಗ ಜೋಪಾನವಾಗಿ ಇಟ್ಟಿದ್ದೀನಿ. ಕಮ್ಮಿ ಬಜೆಟ್ ಆದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಫೋಟೋಸ್ ಇಲ್ಲ ಹಾಕ್ತೀನಿ, ಬೇಕಾದ್ರೆ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಂತೂ ಕಾಣಿಸ್ತಿದೆ ಅಂತ ನನಗೆ ನಂಬಿಕೆ ಇದೆ, ನಂಬಿಕೆ ಇತ್ತು ಕೂಡ ಇದೆ, ನಮಗೆ ಚೆನ್ನಾಗೇ ಇತ್ತು. ಓಕೆನಾ? ಫೋಟೋಸ್ ಬಂದಮೇಲೂ ಚೆನ್ನಾಗೇ ಬಂದಿದೆ ಫೋಟೋಸ್ ಎಲ್ಲ ನಾನು. ಸೊ ಇಷ್ಟೇ, ಇದು ನನ್ನ ಕಂಪ್ಲೀಟ್ ಮದುವೆಯ ದಾರೆ ಸೀರೆ ಕತೆ ಆಗಿತ್ತು. ಇನ್ನು ಯಾವುದು ಕೂಡ ಉಟ್ಕೊಂಡಿಲ್ಲ. ಪಿಂಕ್ ಕಲರ್ ಸೀರೆ ನಾನು ದಾರೆಗೆ ಅಂದ್ಬಿಟ್ಟೆ ತೊಗೊಂಡಿದ್ನಲ್ಲ ತಾಯಿ ಮನೆಯದು, ಅದನ್ನು ಮಾತ್ರ ನಮ್ಮ ಸೊಳ್ಳೆ ಮದುವೆನಲ್ಲಿ ಹಾಕ್ಕೊಂಡಿದ್ದೆ ಅಷ್ಟೇ. ಬಟ್ ಬೇರೆ ಸೀರೆ ಯಾವುದು ಇದನ್ನ ರೀಯೂಸ್ ಮಾಡಲಿಲ್ಲ, ಹಾಗೆ ಇದೆ. ಸೊ ಇವಾಗ ನೀವು ಹೇಳಿ, ಮದುವೆಗೆ ಅಂತ ನಾವು ಅಷ್ಟು ದುಡ್ಡು ಕೊಟ್ಟು ತೊಗೊತೀವಲ್ಲ, ಮತ್ತೆ ನಾವು ಅದೇನಾದರೂ ಯೂಸ್ ಮಾಡ್ತೀವ? ಬೇಕಾ ಅಷ್ಟು ಜಾಸ್ತಿ ಬಜೆಟದು ಅಂತ ನನಗೆ ಆಬ್ವಿಯಸ್ಲಿ ಅನಿಸಿದೆ. ಬಟ್ ಇವಾಗ ನನಗೆ ಓಕೆ, ನಾನು ಆ ಸೀರೆ ಉಟ್ಕೊಂಡಿದ್ದು ನನಗೆ ಇವಾಗ ಓಕೆ ಅಂತ ಅನ್ನಿಸ್ತಾ ಇದೆ. ನಾನು ಮತ್ತೆ ಎಲ್ಲೂ ಉಟ್ಕೊಳ್ಳಲ್ಲ, ಎಲ್ಲೂ ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲು. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು. ಬಾಯ್.